ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅವರ್ ನ್ಯೂ ವಿಡಿಯೋ. ಫ್ರೆಂಡ್ಸ್, ತಂಜಾವೂರಿನ ಇದು ಸೆಕೆಂಡ್ ಪಾರ್ಟ್. ಸೊ ತಂಜಾವೂರಿನ ಬೃಹದೀಶ್ವರ ಆಲಯದ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರೋ ವಿವರಣೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಸೊ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡುತ್ತಿದ್ದಾದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವಿಡಿಯೋ ಲಿಂಕ್ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಶ್ರೀ ಅಮ್ಮನವರು ಇವ್ರ ದರ್ಶನ ಮುಗಿಸ್ಕೊಂಡು ಪರಮೇಶ್ವರ ದರ್ಶನಕ್ಕೆ ಹೋಗಬೇಕು. ಭಾರತ ದೇಶದಲ್ಲಿ ಅದೆಷ್ಟೋ ಪುರಾತನ ದೇವಸ್ಥಾನಗಳು ಇವೆ. ಅವುಗಳ ಪೈಕಿ ಈ ತಂಜಾವೂರಿನ ಬೃಹದೀಶ್ವರ ಆಲಯವು ಕೂಡ ಒಂದು. ಇದು ಸರಿಸುಮಾರು 1000 ವರ್ಷಗಳ ಹಿಂದೆ ಕಟ್ಟಿಸಿದಂತಹ ದೇವಾಲಯ ಆಗಿದೆ. ಈಗಲೂ ಕೂಡ ಹಾಳಾಗದಂತೆ ಇದೆ ಅಂದರೆ ಅಚ್ಚರಿಯಾದಂತಹ ವಿಷಯವೂ ಕೂಡ ಆಗಿದೆ. ಈ ದೇವಾಲಯದ ನೆರಳು ನೆಲದ ಮೇಲೆ ಬೀಳಲ್ಲ ಅಂತ ಹೇಳುತ್ತಾರೆ, ಅದು ನಿಜಾನಾ? ಹಾಗಾದರೆ ಈ ದೇವಾಲಯವನ್ನು ಹೇಗೆ ನಿರ್ಮಿಸಿದರು? ಈ ದೇವಸ್ಥಾನದ ನೋಡಲು ಹೇಗಿದೆ? ಇದರ ವಿಶೇಷತೆಗಳೇನು, ರಹಸ್ಯಗಳೇನು ಎಂಬುದನ್ನು ಸುಲಭವಾಗಿ ವಿವರಿಸುತ್ತೇನೆ. ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ನಿಮಗಾಗಿ ತರಲು ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ಫ್ರೆಂಡ್ಸ್, ಈ ದೇವಸ್ಥಾನ ಇರುವುದು ತಮಿಳುನಾಡಿನ ತಂಜಾವೂರಿನಲ್ಲಿದೆ. ತಂಜನ್ ಎಂಬ ರಾಕ್ಷಸನಿಂದ ಈ ಊರಿಗೆ ತಂಜಾವೂರು ಎಂದು ಕರೆಯುತ್ತಾರೆ. ತಂಜಾವೂರನ್ನು ರಾಜರಾಜ ಚೋಳ ಸುಮಾರು ಕ್ರಿಸ್ತಶಕ 1003 ರಿಂದ 1010 ಅವಧಿಯಲ್ಲಿ ನಿರ್ಮಿಸಿದನು ಎಂದು ಹೇಳಲಾಗಿದೆ. ಈ ದೇವಸ್ಥಾನವು ನಿರ್ಮಿಸಲು ಕೇವಲ 5 ವರ್ಷಗಳ ಕಾಲ ತೆಗೆದುಕೊಂಡಿದ್ದರು ಎಂದು ಹೇಳಲಾಗಿದೆ. ಈ ದೇವಾಲಯದ ಪ್ರಧಾನ ದೈವ ಪರಮೇಶ್ವರ. ಇಲ್ಲಿ ಬೃಹತ್ಕಾರವಾದ ಶಿವಲಿಂಗವನ್ನು ಶ್ರೀ ರಾಜರಾಜ ಚೋಳ ನಿರ್ಮಿಸಿದನು. ಇದರ ಅಭಿಮುಖವಾಗಿ ಶಿವನ ವಾಹನವಾದ ನಂದಿ ವಿಗ್ರಹವನ್ನು ನಾವು ಕಾಣಬಹುದು. ದೇವಸ್ಥಾನದ ಒಳಗಡೆ ನಾವು ಮಾತನಾಡಿದರೆ ಅದರ ಪ್ರತಿಧ್ವನಿ ವಾಪಸ್ಸು ಬರುವುದಿಲ್ಲ. ಅದು ನಾನು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದರೆ ಯಾವುದೇ ರೀತಿ ಕೋರಿಕೆಗಳು ದೇವರಲ್ಲಿ ಕೇಳಬಾರದು ಎಂಬ ಇಲ್ಲಿ ಜನರು ಹೇಳುತ್ತಾರೆ. ಜನಸಂಖ್ಯೆ ಕಡಿಮೆ ಇರುವುದರಿಂದ ನನಗೆ ಇಲ್ಲಿ ಬಹುಬೇಗನೆ ದರ್ಶನವಿತ್ತು. ಸೊ ನೀವು ನೋಡ್ತಿದ್ರಲ್ಲಿ ತುಂಬಾ ಚೆನ್ನಾಗಿದೆ. ಆ ಕಡೆ ಈ ಕಡೆ ಪೇಂಟಿಂಗ್ಗಳು ಕೂಡ ಇದೆ. ಈಗ ತಾನೇ ಈಶ್ವರನ ದರ್ಶನ ಆಯಿತು. ನೀವು ನೋಡ್ತಿದ್ದೀರಲ್ಲ, ಇದೇ 80 ಟನ್ ತೂಕದ ಬೃಹದೇಶ್ವರ ಆಲಯ. ಇದಕ್ಕೆ ಮಿಸ್ಟರೀಸ್ ಏನಪ್ಪಾ ಅಂದ್ರೆ ಇನ್ನೊಂದು ವಿಶೇಷತೆ. ಈ ದೇವಸ್ಥಾನವು ನಿರ್ಮಾಣ ಮಾಡಬೇಕಾದರೆ ಬರೀ ಕಲ್ಲುಗಳಿಂದ ಮಾತ್ರ ನಿರ್ಮಾಣ ಮಾಡಿದ್ರು. ಅಂದ್ರೆ ಇಟ್ಟಿಗೆ, ಸಿಮೆಂಟು, ಕೇಸರ್, ಆಹಾರ ಪದಾರ್ಥಗಳು ಬಳಸಿಕೊಂಡಿಲ್ಲ. ಬರೀ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ. ಇದು ಇಂಟರ್ಲಾಕ್ ನಿಂದ ಕಟ್ಟಲಾಗಿದೆ. ಮತ್ತೆ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಅನೇಕ ವಿಗ್ರಹಗಳನ್ನು ಕೂಡ ನಾವು ಕಾಣಬಹುದು. ನಾನು ಸುಮಾರು ಭಾರತ ದೇಶದಲ್ಲಿರೋ ಪುರಾತನ ದೇವಸ್ಥಾನಗಳು ನೋಡಿದೀನಿ. ಎಲ್ಲೇ ಕಡೆ ಹೋದ್ರು ಇಂಟರ್ಲಾಕ್ ಸಿಸ್ಟಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿನ ಕಾಲದಲ್ಲಿ. ಸೊ ಅದಕ್ಕೋಸ್ಕರನೇ ಇಂಟರ್ಲಾಕ್ ಸಿಸ್ಟಮ್ ಇಂದನೇ ಎಲ್ಲಾ ಅನೇಕ ಪುರಾತನ ದೇವಸ್ಥಾನಗಳು ಕೂಡ ಕಟ್ಟಿದ್ದಾರೆ. ಸೊ ಒಳಗೆ ಹೋಗೋಣ, ನಡೀರಿ. ಒಳಗೆ ಬೇರೆ ಹೋಗೋಣ. ನಾವು ಆ ಥರ ಒಳಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಹೋಗೋಣ.
ತಂಜಾವೂರಿನ ಮಿಸ್ಟರಿ ಅಂದರೆ ದೇವಸ್ಥಾನದ ಮೇಲೆ ಇರುವ ಈ ವಿಮಾನ ಗೋಪುರ. ಇದು ಸುಮಾರು 80 ಟನ್ ತೂಕ ಇರುತ್ತದೆ. ಈ ದೇವಾಲಯ ಸಂಪೂರ್ಣ ಗ್ರಾನೈಟ್ಗಳಿಂದ ಕಟ್ಟಲಾಗಿದೆ. ಈ ದೇವಾಲಯವನ್ನು 13 ಅಂತಸ್ತಿನವರೆಗೂ ಪೂರ್ತಿ ಗ್ರಾನೈಟ್ ಕಲ್ಲುಗಳಿಂದ ಕೆತ್ತಲಾಗಿದೆ ಎಂದು ಕೆಲವೊಂದು ಶಾಸನಗಳು ಹೇಳುತ್ತವೆ. ಇದರಿಂದ ಭಾರತದಲ್ಲಿ ಬರೀ ಕಲ್ಲುಗಳಿಂದ ನಿರ್ಮಿತವಾದ 13 ಅಂತಸ್ತಿನ ದೇವಾಲಯ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ನಾವು ಮೊದಲೇ ಹೇಳಿದಾಗೆ ಈ ದೇವಸ್ಥಾನ ಫುಲ್ ಗ್ರಾನೈಟ್ ಕಲ್ಲುಗಳಿಂದ ಕಟ್ಟಲಾಗಿದೆ ಎಂದು ಹೇಳಿದೀವಲ್ಲ, ಅದೇ ರೀತಿ 100 ಕಿಲೋಮೀಟರ್ವರೆಗೂ ಯಾವುದೇ ಗ್ರಾನೈಟ್ ಕೂಡ ಇರುವುದಿಲ್ಲ. ಹುಡುಕಿದರೂ ಕೂಡ ಇಲ್ಲಿ ಸಿಗುವುದಿಲ್ಲ ಅಕ್ಕಪಕ್ಕದಲ್ಲಿ. ಅಂತಹ ಸಮಯದಲ್ಲಿ ಇವರು ಎಲ್ಲಿಂದ ತಂದು ಮತ್ತು ಹೇಗೆ ಸಾಗಿಸಿಕೊಂಡು ಬಂದರು ಎನ್ನುವ ವಿಷಯ ಬಹಳ ಕುತೂಹಲಕಾರಿಯಾಗಿದೆ. ಯಾಕಪ್ಪ ಅಂದರೆ ಯಾವುದೇ ಸರೌಂಡಿಂಗಲ್ಲಿ ನೋಡಿದ್ರೆ ಇಲ್ಲಿ ಒಂದು ಕಲ್ಲು ಒಂದು ಗ್ರಾನೈಟ್ ಕೂಡ ಸಿಗೋದಿಲ್ಲ. ಅಂತಹ ಸಮಯದಲ್ಲಿ ಇವರು ತಂಜಾವೂರಿನಿಂದ ಅಂದರೆ ಸುಮಾರು 160 ಕಿಲೋಮೀಟರ್ದಲ್ಲಿ ದೂರದಲ್ಲಿರುವ ಕೂಡುಕೊಟ್ಟೈ ಎಂಬ ಪ್ರಾಂತದಿಂದ ತರಲಾಗಿದೆ ಎಂದು ಕೆಲವೊಂದು ಥಿಯರಿಗಳು ಹೇಳುತ್ತವೆ. ಈ 80 ಟನ್ ಇಷ್ಟು ತೂಕವಿರುವ ವಿಮಾನ ಗೋಪುರವನ್ನು 1000 ವರ್ಷಗಳ ಹಿಂದೆ ಹೇಗೆ ಸಾಗಿಸಿದರು ಎಂಬುದು ಇಂದಿಗೂ ಕೂಡ ಒಂದು ಅದ್ಭುತವಾದ ಅಚ್ಚರಿ ಸಂಗತಿಯಾಗಿ ಉಳಿದು ಬಿಟ್ಟಿದೆ ಅಂತ ನಾವು ಹೇಳಬಹುದು. ಕೆಲವು ಇತಿಹಾಸ ತಜ್ಞರ ಪ್ರಕಾರ ಈ ಕಳಶವನ್ನು ಅಥವಾ ವಿಮಾನ ಗೋಪುರವನ್ನು ಸಾಗಿಸಬೇಕಾದರೆ ಸುಮಾರು 7 ಕಿಲೋಮೀಟರ್ವರೆಗೂ ಒಂದು ಸ್ಲೋಪ್ ಥರ ಬ್ರಿಡ್ಜನ್ನು ಕಟ್ಟಿ ಅಲ್ಲಿಂದ ಆನೆಗಳ ಸಹಾಯದಿಂದ ಅಲ್ಲಿವರೆಗೂ ತಲುಪಿರಬಹುದೆಂದು ಹೇಳಲಾಗುತ್ತೆ. ಸೊ ಅದೇ ರೀತಿಯಾಗಿ ನಾವು ನೋಡಿದ್ರೆ ಅದೇ ಹೌದು ನಿಜ ಅನ್ಕೋಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ಕ್ರೇನ್ಗಳಾಗಲಿ ಮತ್ತೊಂದು ಮಿಷನ್ಗಳಾಗಲಿ ಯಾವುದೇ ಕಾರಣಕ್ಕಿರಲಿಲ್ಲ. ಅಂಥ ಸಮಯದಲ್ಲಿ ಇವರು ಅಲ್ಲಿಂದ ಹೇಗೆ ಸಾಗಿಸ್ತಾರೆ ಅನ್ನೋದು ಕೂಡ ನಾವೊಂದು ಅಚ್ಚರಿ ಅಂತಲೇ ಹೇಳಬಹುದು. ಆ ಥರ ಇದೆ, ವಿಸ್ಮಯಕಾರಿಯಾಗಿಯೇ ಇದೆ ಈ ವಿಮಾನ ಗೋಪುರ. ಆಲಯದ ಗರ್ಭಗುಡಿಯಲ್ಲಿರುವ ಬೃಹದಾಕಾರದ ಶಿವಲಿಂಗ 3 ಪಾಯಿಂಟ್ ಎತ್ತರ ಹಾಗೂ 5 ಮೀಟರ್ನಷ್ಟು ಅಗಲವಾಗಿದ್ದು, ಈ ಶಿವಲಿಂಗವನ್ನು ನೋಡುತ್ತಾ ಇದ್ದರೆ ನಮ್ಮನ್ನು ನಾವೇ ಮರೆತು ಹೋಗುತ್ತೇವೆ. ಇನ್ನೊಂದು ವಿಶೇಷತೆ ಎಂದರೆ ದೇವಾಲಯದ ಸುತ್ತಮುತ್ತಲು ನಾವು ನೋಡಿದಾಗೆ ಆವಾಗಲೇ ಅನೇಕ ವಿಗ್ರಹಗಳನ್ನು ನೋಡುತ್ತಾ ನಾವು ನಮ್ಮನ್ನು ನಾವೇ ಮರೆಯುವಂತೆ ಮಾಡುತ್ತವೆ. ಇಲ್ಲಿನ ಜನರು ಮಾತನಾಡುವುದು ಏನಪ್ಪ ಅಂದರೆ ದೇವಸ್ಥಾನದ ನೆರಳು ಭೂಮಿ ಮೇಲೆ ಎಲ್ಲೂ ಬೀಳುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಅದು ಸುಳ್ಳು. ಅದರ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ಏನಪ್ಪ ಅಂದರೆ ದೇವಾಲಯವು ಎಲ್ಲ ಪರಿಪೂರ್ಣ ಕೆಲಸಗಳನ್ನು ಮುಗಿಸ್ಕೊಂಡ ಮೇಲೆ ರಾಜರಾಜ ಚೋಳ ದೇವಾಲಯ ನಿರ್ಮಾಣ ಶಿಲ್ಪಕಾರಕರನ್ನು ಕರೆಸಿ ಇಂಥ ದೊಡ್ಡ ದೇವಾಲಯ ಮುಂದೆ ಎಂದೂ ಬಿದ್ದೋಗುವುದಿಲ್ಲ ಎಂದು ಕೇಳಿದಾಗ ಆಗ ಶಿಲ್ಪಕಾರಕ ಹೇಳುತ್ತಾನೆ, ರಾಜ ಇದರ ನೆರಳು ಕೂಡ ನೆಲದ ಮೇಲೆ ಬೀಳಲ್ಲ ಎಂದು ಹೇಳುತ್ತಾನೆ. ಈ ಮಾತನ್ನು ಆಗಿನ ಪ್ರಜೆಗಳು ತಪ್ಪಾಗಿ ತಿಳಿದುಕೊಂಡು ಮತ್ತು ಅದೇ ಪ್ರಚಾರ ಮಾಡಿದ್ದಾರೆ. ಸೊ ಅದರಿಂದ ಇದು ಸ್ವಲ್ಪ ತಪ್ಪು ಕೂಡ ಇದೆ. ಅದೇ ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಸ್ವಲ್ಪ ನಿಜ ಕೂಡ ಇದೆ. ಅದೇನಪ್ಪ ಅಂದರೆ ದೇವಸ್ಥಾನದ ನೆರಳು ಭೂಮಿ ಮೇಲೆ ಬೀಳುತ್ತೆ ಅಂತ ಹೇಳುತ್ತಾರಲ್ಲ, ಆದರೆ ಅದು ಮಧ್ಯಾಹ್ನ ವೇಳೆಯಲ್ಲಿ ವಿಮಾನ ಗೋಪುರದ ನೆರಳು ಎಲ್ಲಿಯೂ ಕಾಣುವುದಿಲ್ಲ. ಹೀಗೆ ಆಗಕ್ಕೆ ಕಾರಣವೇನೆಂದರೆ ಗೋಪುರದ ಕೆಳಗೆ ಪ್ರತ್ಯೇಕವಾದ ದೇವಾಲಯದ ನಿರ್ಮಾಣ ಬೃಹದಾಕಾರವಾಗಿ ಇರುವುದರಿಂದ ಇದು ನಮಗೆ ವಿಮಾನ ಗೋಪುರದ ನೆರಳು ಕಾಣೋದಿಲ್ಲ. ಸೊ ಮಿಕ್ಕಿದ್ದೆಲ್ಲ ನಾವು ದೇವಸ್ಥಾನದ ನೆರಳು ಬೇಕಾದರೆ ನಾವು ಕಾಣಬಹುದು. ಸೊ ಅದರಿಂದ ಇದು ನಮಗೆಲ್ಲೂ ಕಾಣೋದಿಲ್ಲ ಅಂತ ಅಪಪ್ರಚಾರ ಮಾಡಿದರೆ ಇದೆಲ್ಲ ಸುಳ್ಳು ಸುದ್ದಿ. ವಿಮಾನ ಗೋಪುರದ ನೆರಳು ಮಾತ್ರ ಅದು ಮಧ್ಯಾಹ್ನ ವೇಳೆಯಲ್ಲಿ ಮಾತ್ರ ಬೀಳಲ್ಲ ಅಂತ ಹೇಳಿದ್ದಾರೆ. ಸೊ ಇದು ಮಾತ್ರ ಸತ್ಯ. ಇಲ್ಲಿ ಇನ್ನೊಂದು ಏನಪ್ಪ ವಿಷಯ ಮಾಡಿದಂತಹ ಕಲ್ಲುಗಳಲ್ಲಿ ಶಿಲಾಶಾಸನಗಳು ಕೂಡ ಇದಾವೆ. ಸೊ ಇನ್ನೊಂದು ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ ಈ ಥರ ಪ್ರತಿಯೊಂದು ಶಿವಲಿಂಗ ಕೂಡ ಇದೆ. ಸೊ ಆಗಿನ ಕಾಲದಲ್ಲಿ ಜಿಂಕೆ ಹೆಂಗಿತ್ತು ಅನ್ನೋ ಥರ. ಸೊ ಈ ಥರ ತುಂಬ ವೆರೈಟಿಗಳೆಲ್ಲ ಇದ್ದಾವೆ. ಸೊ ಇಲ್ಲಿ ನೋಡಿ, ಬೆಳ್ಳಿದಿದು.
ಸೊ ಈ ಥರ ತುಂಬ ಡಿಫ್ರೆಂಟ್ಗಳಿದ್ದಾವೆ. ಬೆಳ್ಳಿದು ನವಿಲು, ಸೊ ಇಲ್ಲೇನಿದೆ ಬೆಳ್ಳಿದು ನಂದಿ ವಿಗ್ರಹ. ಸೊ ಈ ಥರ ಡಿಫ್ರೆಂಟ್ಗಳಿದೆ ನೋಡಿ. ಬೆಳ್ಳಿದು ಆನೆ, ಮತ್ತೆ ಇನ್ನೊಂದು ಏನಪ್ಪ ವಿಶೇಷ ಅಂದರೆ ಇಲ್ಲಿ ಸುಮಾರು ಏನಪ್ಪ ಇವಿದಾವಂತೆ, ಏನಂತಾರೆ ಅದಕ್ಕೆ, ಶಿವಲಿಂಗಗಳು. ಪ್ರತಿಯೊಂದು ಶಿವಲಿಂಗ ಇವಿದಾವಂತೆ. ಸೊ ಇದೇ ಥರ ನೋಡ್ಕೊಂಡ್ರೆ, ಸೊ ಕಟ್ಟಿಗೆಯಿಂದ ಮಾಡಿರೋ ಅನ್ಸುತ್ತೆ ಇವು. ಆಲ್ಮೋಸ್ಟ್ ಎಲ್ಲ ಮುರಿದೋಗ್ಬಿಟ್ಟಿದ್ದಾವೆ. ಕಟ್ಟಿಗೆಯಿಂದ ಮಾಡಿರೋದು ಇವು, ಕಟ್ಟಿಗೆಯಿಂದ ಮಾಡಿದ್ದಾರೆ, ಮುರಿದೋಗ್ಬಿಟ್ಟಿದೆ ಆಲ್ಮೋಸ್ಟ್. ಸೊ ಶ್ರೀ ಗಣೇಶ, ಇಲ್ಲಿ ಸುಮಾರು 250ಕ್ಕೂ ಹೆಚ್ಚು ಶಿವಲಿಂಗ ವಿಗ್ರಹಗಳನ್ನು ನಾವಿಲ್ಲಿ ಕಾಣಬಹುದು. ಪ್ರತಿಯೊಂದು ಶಿವಲಿಂಗದ ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ನೀವು ನೋಡ್ಬೋದು, ಮುಂದೆ ತೋರಿಸಿ ನೋಡಿ ಎಷ್ಟೊಂದು ವಿಗ್ರಹಗಳಿದಾವೆ ಅಂದರೆ. ಆ ಥರ ಶಿವಲಿಂಗಗಳನ್ನು ನಾವು ತುಂಬ ಅಂತಲೇ ನೋಡಬಹುದು. ಎಷ್ಟೊಂದಿದಾವೆ ಅಂದರೆ ಸುಮಾರು 250 ಜಾಸ್ತಿನೇ ಇದ್ದಾವೆ. ಥರ ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಒಂದು ಸಣ್ಣದು, ಒಂದು ದೊಡ್ಡದು. ನೋಡಿ, ಇದು ಸಣ್ಣದಾದರೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು. ಇದೊಂಥರ ಡಿಫ್ರೆಂಟ್. ಸೊ ಈ ಥರ ಲೈನ್ ಪೂರ್ತಿ ಇವಿದಾವೆ ನೋಡಿ. ಆಗಿನ ಕಾಲದಲ್ಲಿ ಕಲರ್ ಪೇಂಟಿಂಗು, ಆಗಿನ ಕಲರ್ ಪೇಂಟಿಂಗ್ ಯಾವ ಥರ ಇತ್ತು ಅನ್ನೋದಕ್ಕೆ, ಗಣೇಶಗೆ ಆಡಂಬರಗಳು ಯಾವ ಥರ ಮಾಡಿದ್ರು ಅಂತ. ಸೊ ಅದೇ ರೀತಿಯಲ್ಲಿ ನೋಡ್ರಿ, ಶಿವ ಮತ್ತು ಪಾರ್ವತಿ ಆಗಿನ ಕಾಲದಲ್ಲಿ ಪೇಂಟಿಂಗ್ ಹೆಂಗಿತ್ತು ಅನ್ನೋದು. ಸೊ ಈಗಿನ ಕಾಲದಲ್ಲ ಪೇಂಟಿಂಗು ಎಲ್ಲ ಬೇಗ ಹೋಗ್ಬಿಡುತ್ತೆ, ಆ ಥರ ಇದೆ. ಸೊ ನಂದಿ ವಿಗ್ರಹ ಬ್ಯಾಕ್ ಸೈಡ್, ಈ ಬ್ಯಾಕ್ ಸೈಡ್ ಇರೋದೆ ನಮಗಿದು. ಮತ್ತೆ ಇನ್ನೊಂದು ಏನಪ್ಪ ಅಂದರೆ, ಯಾವುದೇ ಶಿವಲಿಂಗ ತಗೊಂಡ್ರು, ಯಾವುದೇ ಶಿವಲಿಂಗ ಅಲ್ಲಿ ಅಭಿಷೇಕ ಮಾಡಿದಂತಹ ನೀರು ಒಂದು ಪರ್ಟಿಕ್ಯುಲರ್ ಒಂದು ಕಾಲುವೆ ಪ್ರಕಾರ ಹೋಗುತ್ತೆ ನೋಡಿ. ಈ ಥರ ಟೆಕ್ನಾಲಜಿ ಕೂಡ ಆಗಿನ ಕಾಲದಲ್ಲೇ ಇತ್ತು ನೋಡಿ. ಸೊ ಈ ಇದೆಲ್ಲ ಏನು ಇದೆಯೋ, ಸೊ ಇಲ್ಲಿ 2 4 ಈ 5 ಶಿವಲಿಂಗ ಕೂಡ ಏನು, ಈ 5 ಶಿವಲಿಂಗ ಕೂಡ ಅಭಿಷೇಕ ಅಥವಾ ಏನೋ ಮಾಡಿದ್ರೆ, ಸೊ ಆ ನೀರು ಈ ಥರ ಈ ಕಾಲುವೆಯಲ್ಲಿ ಬಂದ್ಬಿಡುತ್ತೆ. ಸೊ ಈ ಕಾಲುವೆ ಬಂದು ಹಿಂಗೆ ಈ ಥರ ಬಂದ್ಬಿಟ್ಟು ಈ ಥರ ಬೀಳುತ್ತೆ. ಸೊ ಬೀಳ್ಬಿಟ್ಟು ಈ ಕಾಲುವೆಗೆಲ್ಲ ಸೇರುತ್ತೆ. ಈ ಕಾಲುವೆಗೆಲ್ಲ ಈ ಥರ ಪ್ರತಿಯೊಂದು ಕಾಲುವೆ ಒಂದೊಂದು ಥರ ಡಿಫ್ರೆಂಟ್ ಆಗಿದೆ. ಈ ಥರ ಸುಮಾರುಗಳಿದ್ದಾವೆ. ಸೊ ಏನು ಶಿವಲಿಂಗಗಳು ಕೆತ್ತ ಮಾಡೋದು ಅದ್ರ ಹಿಂದ್ಗಡೆ ಕಲರ್ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕಲರ್ ಪೇಂಟಿಂಗ್ಗಳು ಕೂಡ ನೀವು ನೋಡ್ಬೋದು. ಒಂದು ಆಶ್ಚರ್ಯ ಅಂತಾನೆ ಹೇಳ್ಬೋದು ಇದಕ್ಕೆ. ಆ ಥರ ಒಳ್ಳೆ ಡಿಫ್ರೆಂಟ್ ಆಗಿ ಇದೆ ಈ ಬೃಹದೇಶ್ವರ. ಇದೊಂದು ಕೂಡ ಮಿಸ್ಟರಿ ಅಂತಾನೆ ಹೇಳ್ಬೋದು. ಈ ಕಲರ್ ಪೇಂಟಿಂಗ್ ಈಗಲೂ ಹಂಗೆ ಇದೆ ಅಂದರೆ, ಸೊ ಅದೊಂದು ಇನ್ಯಾವ ಥರ ಬಳಸಿರ್ಬೇಕು ಅಂತ. ಈ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಗ್ರೇಟ್ ಲಿವಿಂಗ್ ಚೋಳ ಭಾಗವಾಗಿದೆ. ಈ ದೇವಾಲಯವನ್ನು ಸೆಪ್ಟೆಂಬರ್ 2010ರಲ್ಲಿ ತನ್ನ 1000 ವರ್ಷಗಳ ಕಳೆದ ದಿನವೆಂದು ಆಚರಿಸಲಾಗಿದೆ. ಇದರ ಸ್ಮರಣಾರ್ಥವಾಗಿ 216 ಅಡಿ ಎತ್ತರದ ರಾಜಗೋಪುರವನ್ನು ಒಳಗೊಂಡ ರೂಪಾಯಿಯ ಅಂಚೆ ಚೀಟಿಯನ್ನು ಇಂಡಿಯನ್ ಪೋಸ್ಟ್ ಬಿಡುಗಡೆ ಮಾಡಲಾಯಿತು. ಅದೇ ರೀತಿಯಾಗಿ RBI ತಂಜಾವೂರಿನ ಬೃಹದೀಶ್ವರ ದೇವಾಲಯವನ್ನು ಒಳಗೊಂಡ 5 ರೂಪಾಯಿ ನಾಣ್ಯದ ಮೇಲೆ ಕೂಡ ಮುದ್ರಿಸಿ ಬಿಡುಗಡೆ ಮಾಡಲಾಯಿತು. ಅವು ಮೇಲ್ಗಡೆ ನೀವು ಒಂದೊಂದಾಗಿ ನೋಡಬಹುದು. ಮತ್ತೊಂದು ನೋಡೋದಾದರೆ, ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 1954ರಲ್ಲಿ ದೇವಾಲಯದ ವಿಹಂಗ ನೋಟವನ್ನು ಹೊಂದಿರುವ 1000 ರೂಪಾಯಿ ಕರೆನ್ಸಿ ನೋಟನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಆದರೆ ಆಗಿನ ಪ್ರಧಾನಮಂತ್ರಿಯಾದ ಇಂದಿರಾ ಗಾಂಧಿ ಆಳ್ವಿಕೆಯಲ್ಲಿ ಬ್ಲಾಕ್ ಮನಿ ಕಡಿಮೆ ಮಾಡಲು ಎಲ್ಲ 1000 ರೂಪಾಯಿ ನೋಟುಗಳನ್ನು ರದ್ದುಗೊಳಿಸಲಾಯಿತು. ಇದು ಫ್ರೆಂಡ್ಸ್, ಬೃಹದೀಶ್ವರ ದೇವಾಲಯದ ಬಗ್ಗೆ ನನಗೆ ಗೊತ್ತಿರುವ ಒಂದು ಸಣ್ಣ ವಿವರಣೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಫಸ್ಟ್ ಟೈಮ್
ಯಾರಾದರೂ ಹೀಗೆ ನೋಡುತ್ತಾ ಇದ್ದರೆ ಕೆಳಗೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಯವರೆಗೂ ಈ ವಿಡಿಯೋ ನೋಡಿದವರಿಗೆ ನನ್ನ ಧನ್ಯವಾದಗಳು. ಆ ಊರಿನಲ್ಲಿ ಇನ್ನೂ ಏನೇನು ಪ್ರವಾಸಿ ತಾಣಗಳು ನೋಡಬಹುದೆಂದು ಮುಂದೆ ವಿಡಿಯೋದಲ್ಲಿ ವಿವರಿಸುತ್ತೇನೆ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಆಲ್ ಆಫ್ ಯು.